ಸಂಘ 100 ವರ್ಷ ಕಳೆದ ವಿಜಯದಶಮಿ 2ನೇ ತಾರೀಕಿಗೆ ತುಂಬಿ 100ನೇ ಒಂದು ವರ್ಷಕ್ಕೆ ಕಾಲಿಡ್ತು. ಇಲ್ಲಿ ಕೂತಿರೋರಿಗೆ ಸಂಘ ಗೊತ್ತಿಲ್ಲದೆ ಏನೂ ಇಲ್ಲ. ಆದರೆ ಇವತ್ತು ಸಂಘ 100 ವರ್ಷದಲ್ಲಿ ಯಾವ ರೀತಿ ಬೆಳೆದು ಬಂತು ಅನ್ನೋಂಥ ತಿಳಿಯುವಂಥ ಒಂದು ಪ್ರಯತ್ನವನ್ನು ನಾವು ಮಾಡೋಣ. ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ 1925ರಲ್ಲಿ ಪ್ರಾರಂಭ ಆದರೂ ಸಂಘವನ್ನು ಪ್ರಾರಂಭ ಮಾಡಿದಂಥ ಪರಮಪೂಜನೀಯ ಡಾಕ್ಟ್ರಿಜಿಯವರ ಮನಸ್ಸಿನಲ್ಲಿ ಕೆಲವು ಪ್ರಶ್ನೆಗಳು, ಕೆಲವು ಗೊಂದಲಗಳು 1916ರಿಂದಲೇ ಅವರ ಮನಸ್ಸಿನಲ್ಲಿ ಚಿಂತನೆಗಳು ಪ್ರಾರಂಭ ಆಗಿತ್ತು. ಯಾಕಂತ ಹೇಳಿದರೆ ಸಂಘವನ್ನು ಏಕಾಏಕಿಯಾಗಿ ಪ್ರಾರಂಭ ಮಾಡಲಿಲ್ಲ. ಅವರು ಹುಟ್ಟು ದೇಶಭಕ್ತರು. ಹಾಗಾಗಿ ಅವರು ಹೈಸ್ಕೂಲ್ ಓದ್ತಾ ಇರಬೇಕಾದ್ರೆ ಬ್ರಿಟಿಷ್ನರ ವಿರುದ್ಧ ಕೆಲಸ ಮಾಡಿದರು. ಶಾಲೆಯಲ್ಲಿ ಕಲಿತಾ ಇರಬೇಕಾದ್ರೆ ನೀಲ್ ಸಿಟಿನಲ್ಲಿ ಒಂದೇ ಮಾತ್ರ ಆಡಬಾರದು ಅಂದ ಹೇಳಿ ರಿಸ್ಲೆ ಕಾಯ್ದೆಯನ್ನು ಹೊರಡಿಸಿದರು. ಅದರ ವಿರುದ್ಧ ಇಡೀ ಶಾಲೆಯಲ್ಲಿ ಮಕ್ಕಳನ್ನು ಸಂಘಟಿತ ಮಾಡಿದರು. ಯಾರು ಇನ್ಸ್ಪೆಕ್ಟರ್ ಬಂದರೆ ಆಗ ಪ್ರತಿ ಶಾಲೆನಲ್ಲೂ ಸಹ ಒಂದು ತರಗತಿನಲ್ಲೂ ಸಹ ಒಂದೇ ಮಾತ್ರ ಭಾರತ್ ಮಾತಾ ಕಿ ಜೈ ಘೋಷಣೆಯನ್ನು ಮಾಡಿಸಿದರು. ಹೀಗೆ ಕಲಿತಾ ಇರಬೇಕಾದ್ರೆ ಹೈಸ್ಕೂಲ್ ವಿದ್ಯಾರ್ಥಿ ಆಗಿದ್ದಾಗಲೇ ಬ್ರಿಟಿಷ್ನವರ ವಿರುದ್ಧ ಈ ದೇಶದ ಸ್ವಾಭಿಮಾನದ ಪರವಾಗಿ ಅವರು ಕೆಲಸ ಮಾಡ್ತಾಯಿದ್ರು. 2ನೇ ಭಾಗದಲ್ಲಿ ಅವರು ಕಲ್ಕತ್ತಾಕ್ಕೆ ಅವರ ವೈದ್ಯಕೀಯ ವಿದ್ಯಾಭ್ಯಾಸಕ್ಕೋಸ್ಕರ ಹೋಗ್ತಾರೆ. ಅಲ್ಲಿನೂ ಸಹ ಆಗ ಏನು ಸ್ವಾತಂತ್ರ್ಯಕ್ಕೋಸ್ಕರ ಹೋರಾಟ ಮಾಡ್ತಿದ್ರು ಕ್ರಾಂತಿಕಾರಿಗಳು, ಚಂದ್ರಶೇಖರ್ ಆಜಾದ್ ಇರ್ಬೋದು, ಬೇರೆ ಬೇರೆ ವಾಸುದೇವ್ ಬಲವಂತ್ ಫಡ್ಕೆ ಇರ್ಬೋದು, ವೀರ ಸಾವರ್ಕರ್ ಇರ್ಬೋದು, ಈ ಥರದರ ಜನರ ಮಧ್ಯದಲ್ಲಿನೂ ಸಹ ಅವರು ಕೆಲಸ ಮಾಡಿದರು. ಅವರು ವಿದ್ಯಾರ್ಥಿ ಇದ್ದಾಗಲೇ ಈ ಕ್ರಾಂತಿಕಾರಿಗಳಿಗೆ ಊಟದ ವ್ಯವಸ್ಥೆ ಇತ್ಯಾದಿ ಎಲ್ಲನೂ ಸಹ ತೆಗೆದುಕೊಂಡೋಗಿ ಕೊಡುವಂಥದ್ದು, ಹಣ ಸಂಗ್ರಹ ಮಾಡೋದು, ಈ ಕೆಲಸದಲ್ಲಿ ಇದ್ದರು. ಭಾಳ ಹತ್ತಿರದಿಂದ ಕ್ರಾಂತಿಕಾರಿ ಕೆಲಸವನ್ನು ಸಹ ಅವರು ಗಮನಿಸಿದರು. ಈ ದೇಶದಲ್ಲಿ ಸ್ವಾತಂತ್ರ್ಯ ಗಳಿಸೋದಕ್ಕೆ ಈ ರೀತಿ ಕದ್ದು ಮುಚ್ಚಿ ಇದ್ಕೊಂಡು ಹೋರಾಟ ಮಾಡಿ ಸ್ವಾತಂತ್ರ್ಯವನ್ನು ಗಳಿಸೋದು ಕಷ್ಟ ಅಂತ ಹೇಳಿ ಅವರು ಆ ನಿಲುವಿಗೆ ಬರ್ತಾರೆ. ಅದಾದ ಮೇಲೆ ಆಗ ಏನು ಕಾಂಗ್ರೆಸ್ ಅಹಿಂಸಾತ್ಮಕ ರೂಪದಲ್ಲಿ ಈ ದೇಶದಲ್ಲಿ ಸ್ವಾತಂತ್ರ್ಯಕ್ಕೋಸ್ಕರ ಹೋರಾಟ ಮಾಡುವಂಥದ್ದು ಇತ್ತು. ಗಾಂಧೀಜಿಯವರ ನೇತೃತ್ವದಲ್ಲಿ, ತಿಲಕರ ನೇತೃತ್ವದಲ್ಲಿ, ಸುಭಾಷ್ ಚಂದ್ರ ಬೋಸು ಇವರ ಮಧ್ಯದಲ್ಲೂ ಸಹ ಅವರು ಕೆಲಸ ಮಾಡಿದರು. ಅನೇಕ ಸಾರಿ ಈ ರೀತಿ ಕೆಲಸ ಮಾಡಬೇಕಾದ್ರೆ ಅವರಿಗೆ ಅನ್ನಿಸ್ತು, ಯಾರು ವಾಲಂಟಿಯರ್ ಅಂತ ಹೇಳಿ ಶಬ್ದ ಪ್ರಯೋಗವನ್ನು ಮಾಡ್ತಾ ಇದ್ರು, ನಾವಿವಾಗೇನು ಸ್ವಯಂ ಸೇವಕರು ಅಂತ ಹೇಳ್ತಾ ಇದ್ದೀವಿ, ಆ ರೀತಿಯಾಗಿ ಯಾರು ಕೆಲಸ ಮಾಡ್ತಾ ಇದ್ರೋ ಕಾಂಗ್ರೆಸ್ನಲ್ಲಿ ದೇಶದ ವಿರುದ್ಧ, ಬ್ರಿಟಿಷ್ನವರ ವಿರುದ್ಧ ಹೋರಾಟ ಮಾಡುವಂಥ ಸಂಗತಿ ಏನಿತ್ತು, ಅದರಲ್ಲೂ ಅವರು ಗಮನಿಸಿದರು ಯುವಕರ ಮನಸ್ಸಿನಲ್ಲಿ ಒಂದು ರೀತಿ ಯಾರೋ ನೋಡ್ತಾರೆ, ಯಾರೋ ಕೇಳ್ತಾರೆ, ಅದಕ್ಕೋಸ್ಕರ ಕೆಲಸ ಮಾಡಬೇಕು ಅನ್ನೋವಂಥ ಭಾವನೆ ಇತ್ತು. ಹಾಗಾಗಿ ಈ ಎಲ್ಲ ಅನುಭವದ ಆಧಾರದ ಮೇಲೆ ಅವರು ಗಾಂಧೀಜಿಯವರ ಜೊತೆಗೆ, ಅಲ್ಲಿ ಆಗಿನ ಕಾಂಗ್ರೆಸ್ನ ನೇತಾರರು ಯಾರ್ಯಾರಿದ್ರೋ ಅವ್ರ ಜೊತೆಗೆಲ್ಲ ಚರ್ಚೆ ಮಾಡಿದರು. ಇದೆಲ್ಲ ಆದಮೇಲೆ 9 ವರ್ಷಗಳ ಸುದೀರ್ಘವಾದಂಥ ಒಂದು ಸಮಾಲೋಚನೆ, ಚಿಂತನೆಗಳು ಅವರ ಮನಸ್ಸಿನಲ್ಲಿ ಬಂದ ಮೇಲೆ ಅವರು ಒಂದು ನಿರ್ಣಯಕ್ಕೆ ಬಂದರು. ಈ ದೇಶದಲ್ಲಿ ಸ್ವಾತಂತ್ರ್ಯ ಬಂದರೂ ಸಹ ಸ್ವಾತಂತ್ರ್ಯವನ್ನು ಉಳಿಸ್ಕೊಳ್ಳೋದಕ್ಕೆ ಸರಿಯಾದ ರೀತಿಯ ವ್ಯಕ್ತಿಗಳು ಬೇಕಾಗ್ತದೆ. ಆ ರೀತಿಯ ವ್ಯಕ್ತಿಗಳು ಇಲ್ಲದೇ ಇದ್ದರೆ ನಾವು ಸ್ವಾತಂತ್ರ್ಯವನ್ನು ಗಳಿಸಿದರೂ ಸಹ ಸ್ವಾತಂತ್ರ್ಯವನ್ನು ಉಳಿಸ್ಕೊಳ್ಳೋದಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ಅವರು ಈ ದೇಶಕ್ಕೆ ಬೇಕಾಗಿರ್ತಕ್ಕಂತಹ ವ್ಯಕ್ತಿಗಳ ನಿರ್ಮಾಣದ ದೃಷ್ಟಿಯಿಂದ ಆಲೋಚನೆ ಮಾಡಿ 1925ರಲ್ಲಿ ಸಂಘವನ್ನು ಒಂದು ಸಣ್ಣ ಕೋಣೆಯಲ್ಲಿ ಪ್ರಾರಂಭ ಮಾಡಿದರು. ಅದು ಏನೋ ಬಾಲಕರನ್ನು ಇಟ್ಕೊಂಡು ಪ್ರಾರಂಭ ಮಾಡಿದರು. ಸ್ವಾಮಿ ವಿವೇಕಾನಂದರು ಒಂದು ಕಡೆ ಹೇಳ್ತಾರೆ, ಸ್ವಾತಂತ್ರ್ಯದ ಹೋರಾಟದ ಸಮಯದಲ್ಲಿ ನನಗೆ 100 ಜನ ಯುವಕರನ್ನು ಕೊಡಿ, ಈ ದೇಶದ ಚಿತ್ರಣವನ್ನು ಬದಲಾವಣೆ ಮಾಡ್ತೀನಿ.
ಎಂಥ ಯುವಕರು, ವಿತ್ ಐರನ್ ಮಸಲ್ಸ್, ಸ್ಟೀಲ್ ನರ್ವ್ಸ್, ಥಂಡರ್ ಮೈಂಡ್, ಉಕ್ಕಿನ ನರಗಳಿರ್ತಕ್ಕಂಥ, ಕಬ್ಬಿಣದ ಮಾಂಸಖಂಡಗಳಿರ್ತಕ್ಕಂಥ, ಸಿಡಿಲಿನ ಮನಸ್ಸಿರ್ತಕ್ಕಂಥ ಯುವಕರನ್ನು ಕೊಡಿ, ಈ ದೇಶದ ಚಿತ್ರಣವನ್ನು ಬರ್ತಾರೆ. ಯಾರು ಕೊಡ್ತಾರೆ? ಹಾಗಾಗಿ ಡಾಕ್ಟರ್ಜಿಯವರು ವಿವೇಕಾನಂದರ ಒಂದು ಕನಸೇನಿತ್ತೋ ಅದನ್ನು ಮನಸ್ಸು ಮಾಡಬೇಕು, ನನಸಾಗಬೇಕು. ಆ ದೃಷ್ಟಿಯಿಂದ ವ್ಯಕ್ತಿ ನಿರ್ಮಾಣದಿಂದ ರಾಷ್ಟ್ರ ನಿರ್ಮಾಣ ಸಾಧ್ಯ. ಹಾಗಾಗಿ ಆ ರೀತಿ ಈ ಸಮಾಜಕ್ಕೋಸ್ಕರ ಸಮರ್ಪಣೆ ಮಾಡಬಲ್ಲಂಥ ನಿಸ್ವಾರ್ಥ ಮನೋಭಾವನೆಯಿಂದ ಕೆಲಸ ಮಾಡ್ತಕ್ಕಂಥ ವ್ಯಕ್ತಿಗಳನ್ನು ತಯಾರು ಮಾಡಬೇಕು. ಆಗ ಮಾತ್ರ ಈ ದೇಶ ಸ್ವಾತಂತ್ರ್ಯ ಬಂದರೂ ಉಳಿಯುತ್ತೆ ಮತ್ತು ಈ ದೇಶ ಚೆನ್ನಾಗಿ ಜಗತ್ತಿನಲ್ಲಿ ಏನು ಒಂದು ಶ್ರೇಷ್ಠವಾದಂಥ ಭಾರತ ಆಗಿತ್ತೋ ಆ ಭಾರತ ಆಗಲಿಕ್ಕೆ ಸಾಧ್ಯ ಅನ್ನುವಂಥ ನಿಷ್ಕರ್ಷೆ ಭಾಳ ದೃಢವಾದ ಸಂಕಲ್ಪದೊಂದಿಗೆ ಅವರು ಸಂಘವನ್ನು ಪ್ರಾರಂಭ ಮಾಡಿದರು. ಇತ್ತೀಚೆಗೆ ರತನ್ ಟಾಟಾ ಅವರು ಔರಂಗಾಬಾದ್ನಲ್ಲಿ ನಮ್ಮದೊಂದು ಆಸ್ಪತ್ರೆ ಇದೆ, ಆ ಆಸ್ಪತ್ರೆಯನ್ನು ಭೇಟಿ ಮಾಡಲಿಕ್ಕೋಸ್ಕರ ಅವರು ಬಂದಿದ್ದರು. ಬಂದಾಗ ಸಾಮಾನ್ಯವಾಗಿ ಯಾರು ದೇಣಿಗೆ ಕೊಟ್ಟಿರ್ತಾರೆ, ಡೊನೇಷನ್ಸ್, ಅವ್ರದ್ದು ಸಾಮಾನ್ಯವಾಗಿ ಒಂದು ಹೆಸರನ್ನು ಹಾಕಿರ್ತಾರೆ. ಅವ್ರಿಗೆ ಒಂದು ಸಭಾಂಗಣ, ಆ ಸಭಾಂಗಣದ ಹೆಸರನ್ನು ಅವ್ರಿಗೆ ಇಟ್ಟಿತ್ತು, ಅದಕ್ಕೆ ತೋರಿಸ್ತು, ನೋಡಿ ಈ ಸಭಾಂಗಣಕ್ಕೆ ನಿಮ್ಮ ಹೆಸರನ್ನು ಇಟ್ಟಿದ್ದೀವಿ ಅಂಥೇಳಿ. ತಕ್ಷಣವೇ ಅವರೊಂದು ಮರುಪ್ರಶ್ನೆಯನ್ನು ಹಾಕಿದರು. ಹಾಗಾದರೆ ಈ ಆಸ್ಪತ್ರೆಗೆ ಏನು ಹೆಸರಿಟ್ಟಿದ್ದೀರಿ ಅಂತ ಕೇಳಿದರು. ಆಗ ಅವರಿಗೆ ಹೇಳಿದರು, ಡಾಕ್ಟರ್ ಹೆಡ್ಗೇವಾರ್ ಅಂತ ಹೇಳಿ ಆಸ್ಪತ್ರೆ ಅಂತ ಹೆಸರಿಟ್ಟಿದ್ದೀವಿ ಅಂತ ಹೇಳಿದ್ರು. ಅವ್ರ ಮುಂದಿನ ಪ್ರಶ್ನೆ ಇತ್ತು, ಅವರೆಷ್ಟು ದೇಣಿಗೆ ಕೊಟ್ಟಿದ್ದಾರೆ ಅಂತ. ಆಮೇಲೆ ಅವ್ರಿಗೆ ವಿವರಿಸಿ ಹೇಳಲಿಕ್ಕಾಯ್ತು, ಇಲ್ಲ ಅವರೀಗಿಲ್ಲ, ಅವರಾಗಲೇ 40ರಲ್ಲೇ ನಿಧನರಾಗಿದ್ದಾರೆ, 1940ರಲ್ಲಿ. ಅವರು ಸಂಘವನ್ನು ಪ್ರಾರಂಭ ಮಾಡಿದರು. ಆ ಸಂಘದಲ್ಲಿ ತಯಾರಾದಂಥ ಕಾರ್ಯಕರ್ತರು ಯಾರಿದ್ದಾರೆ, ಸ್ವಯಂ ಸೇವಕರು ಯಾರಿದ್ದಾರೆ, ಇಲ್ಲಿ ನೀವು ನೋಡ್ತಾ ಇದ್ದೀರಿ ಡಾಕ್ಟರ್ಸ್ ಇದ್ದಾರೆ. ಆ ಡಾಕ್ಟರ್ಸ್ ಯಾರನ್ನು ಶುಲ್ಕ ತಗೊಳ್ಳೋದಿಲ್ಲ, ಸಂಬಳ ತಗೊಳ್ಳೋದಿಲ್ಲ, ಉಚಿತವಾಗಿ ಇಲ್ಲಿ ಮಾಡ್ತಾರೆ. ನರ್ಸಸ್ ಇದ್ದಾರೆ, ಡಿ ಗ್ರೂಪ್ ನೌಕರರಿದ್ದಾರೆ. ಇಲ್ಲಿ ಯಾರ್ಯಾರು ಕೆಲಸ ಮಾಡ್ತಾರೋ ಅವರೆಲ್ಲರೂ ಸಹ ಉಚಿತವಾಗಿ ಇದೊಂದು ಸೇವೆ ಅಂಥೇಳಿ ಕೆಲಸ ಮಾಡ್ತಾ ಇದ್ದಾರೆ. ಅವ್ರು ಯಾರೂ ಸಹ ಹಣಕ್ಕೋಸ್ಕರ ಕೆಲಸ ಮಾಡ್ತಾ ಇಲ್ಲ, ಇದೊಂದು ಸೇವೆ ಅಂತ ಕೆಲಸ ಮಾಡ್ತಾರೆ, ನಿಸ್ವಾರ್ಥ ಮನೋಭಾವನೆಯಿಂದ ಕೆಲಸ ಮಾಡ್ತಾರೆ ಅಂತ ಹೇಳಿದರು. ಇದನ್ನು ಕೇಳಿ ಭಾಳ ಆಶ್ಚರ್ಯ ಆಗೋಯ್ತು. ಹೀಗೂ ಇರ್ತಾರ ಅಂತಾಳೆ. ನಮಗೂ ಇದು ಅನುಭವ ಆಗಿರ್ಬೋದು. ಅನೇಕರು ನಮ್ಮ ಸಂಸ್ಥೆಗಳಲ್ಲಿ ನಡೀತಾ ಇರತಕ್ಕಂಥ ಅನೇಕ ಕೆಲಸಗಳನ್ನು ನೋಡಿದಾಗ ಈ ಥರನೂ ಜನ ಇರ್ತಾರ ಅಂತ ಹೇಳಿ ಅಂತಾರೆ. ಹಾಗಾಗಿ ಅವ್ರಿಗೂ ಆ ಪ್ರಶ್ನೆ ಬಂತು. ಅವ್ರಿಗೆ ಹೇಳ್ತು, ಹೌದು ಹಾಗಾದರೆ ನಾನು ಸಂಘವನ್ನು ತಿಳ್ಕೊಳ್ಬೇಕು ಅಂತ ಹೇಳಿದರು. ನೀವು ನಾಗ್ಪುರದಲ್ಲಿ ಸರಸಂಘ ಚಾಲಕರಿದ್ದಾರೆ, ಅವ್ರನ್ನ ಭೇಟಿ ಮಾಡಿದರೆ ಗೊತ್ತಾಗುತ್ತೆ ಅಂತ ಹೇಳಿದ್ರು. ಸರಸಂಘ ಚಾಲಕರನ್ನು ಭೇಟಿ ಮಾಡಿದರು. 1 ಗಂಟೆಗಳ ಕಾಲ ಸಂಘ ಏನು ಕೆಲಸ ಮಾಡುತ್ತೆ ಹಾಗೆ ಅಂತ. ಸರಸಂಘ ಚಾಲಕರು ಕೊನೆಯಲ್ಲಿ ಒಂದು ವಾಕ್ಯವನ್ನು ಹೇಳಿದರು, ನಿಮಗೆ ಸಂಘ ಅರ್ಥ ಆಗಬೇಕು ಅಂದರೆ ಶಾಖೆನ ನೋಡಬೇಕು, ನೀವು ಶಾಖೆಯಲ್ಲಿ ನೀವು ಸಂಘವನ್ನು ನೋಡಿದರೆ ಗೊತ್ತಾಗುತ್ತೆ ಅಂತ ಹೇಳಿ. ಹಾಗಾದರೆ ನಾನು ಶಾಖೆ ನೋಡಬೇಕು ಅಂತ ಹೇಳಿದ್ರು. ಶಾಖೆಗೆ ಕರ್ಕೊಂಡೋದ್ರು. ನಾವೆಲ್ಲ ಇಲ್ಲೆಲ್ಲಾದರೂ ನಮ್ಮ ಮನೆ ಸುತ್ತಮುತ್ತ ಅಥವಾ ಮೈದಾನದಲ್ಲಿ ನಾವು ಇವತ್ತು ನೋಡ್ತೀವಿ, ಯಾರೋ ಒಂದು 4-5 ಜನ ತರುಣರು, 7-8 ಜನ ಬಾಲಕರು, ಕೆಲವರು ವಯಸ್ಸಾದವರು ಇರ್ತಾರೆ. ಹೀಗೆ ಅವರು ಆಡುವಂಥ ಆಟ ಬಹಳ ಸರಳ. ಯಾವುದೋ ಒಂದು ದೇಶೀಯ ಆಟಗಳನ್ನು ಆಡ್ತಾರೆ, ಯೋಗ ಮಾಡ್ತಾರೆ, ಸಂಚಲನ ಮಾಡ್ತಾರೆ. ಆಮೇಲೆ ಎಲ್ಲರೂ ಒಟ್ಟಿಗೆ ಕೂತು ಮಂಡಲದಲ್ಲಿ ಒಂದು ಹಾಡು ಹೇಳ್ತಾರೆ, ಶ್ಲೋಕ ಹೇಳ್ತಾರೆ, ಅಮೃತ ವಚನ ಹೇಳ್ತಾರೆ. ವಾರಕ್ಕೊಮ್ಮೆ ಈ ದೇಶದ ಕುರಿತು ಸಮಾಚಾರ ಸಮೀಕ್ಷೆ ಮಾಡ್ತಾರೆ, ಈ ದೇಶದಲ್ಲಿ ಏನೇನು ನಡೀತಾ ಇದೆ ಏನು ಅಂಥದ್ದು, ಆ ದೃಷ್ಟಿನಲ್ಲಿ ನಮ್ಮ ಹಿನ್ನೆಲೆ ಏನು, ನಮ್ಮ ದೃಷ್ಟಿಕೋನ ಏನು, ಇದನ್ನೆಲ್ಲ ಮಾಡ್ತಾರೆ. ಹೀಗೆ ಭಾಳ ಸರಳವಾದಂಥ ಒಂದು ಕಾರ್ಯತಂತ್ರ. ಇದು ಯಾರು ಬೇಕಾದರೂ ಬರಬಹುದು, ಯಾವಾಗ ಬೇಕಾದರೂ ಬರಬಹುದು, ಶುಲ್ಕ ಇಲ್ಲ. ಇವ್ರು ಯಾರಿಗೂ ಸಹ ವಯಸ್ಸಿನ ಇತಿಮಿತಿ ಇಲ್ಲ. ಯಾರು ಬೇಕಾದರೂ ಯಾವುದೇ ವಯಸ್ಸಿನವರು ಬರಬಹುದು, ಶುಲ್ಕ ಇಲ್ಲ, ಅರ್ಜಿ ಇಲ್ಲ. ಇಂಥ ಒಂದು ವಿಚಿತ್ರವಾದ ವಿಶಿಷ್ಟವಾದಂಥ ಒಂದು ಸಂಘ ಇದು. ಅದಕ್ಕೆ ಅನೇಕರಿಗೆ ಅರ್ಥವಾಗೋದಿಲ್ಲ, ಬಾಯಿಗೆ ಬಂದಾಗ ಮಾತಾಡ್ತಾರೆ. ಅದಕ್ಕೆ ಸಂಘ ಅರ್ಥ ಮಾಡ್ಕೊಳ್ಬೇಕಾದ್ರೆ ಈ ಸರಳ ಕಾರ್ಯತಂತ್ರವನ್ನು ಅರ್ಥ ಮಾಡ್ಕೊಳ್ಬೇಕು.
ಹಾಗಾಗಿ ಸಂಘ ಒಂದು 2-3 ಉದ್ದೇಶಗಳನ್ನು ಇಟ್ಕೊಂಡು ಕೆಲಸ ಮಾಡ್ತು. ಬಹಳ ಮುಖ್ಯವಾಗಿ ಸಂಘ ಪ್ರಾರಂಭ ಮಾಡಿದಂಥ ಡಾಕ್ಟರ್ ಜಿಯವರ ಮನಸ್ಸಿನಲ್ಲಿದ್ದಿದ್ದು ವ್ಯಕ್ತಿ ನಿರ್ಮಾಣದಿಂದ ರಾಷ್ಟ್ರ ನಿರ್ಮಾಣ. ಹಾಗಾಗಿ ವ್ಯಕ್ತಿಗಳನ್ನು ತಯಾರು ಮಾಡಬೇಕು. ನಾನು ಆಗಲೇ ಏನು ಹೇಳಿದೆ, ನಿಸ್ವಾರ್ಥ ಮನೋಭಾವನೆಯಿಂದ ಕೆಲಸ ಮಾಡ್ತಾ ಇರ್ತಕ್ಕಂಥ ವ್ಯಕ್ತಿಗಳು, ಟೋಟಲಿ ಸರೆಂಡರ್ ಟು ದಿ ಆರ್ಗನೈಜೇಷನ್ ಆ್ಯಂಡ್ ಟೋಟಲಿ ಸರೆಂಡರ್ ಟು ದಿ ಐಡಿಯಾಲಜಿ, ಸಂಪೂರ್ಣವಾಗಿ ಅವರು ತೊಡಕೊಳ್ಬೇಕು. ಆ ರೀತಿಯ ವ್ಯಕ್ತಿಗಳನ್ನು ತಯಾರು ಮಾಡಬೇಕು. ಕಳೆದ 100 ವರ್ಷವನ್ನು ನೋಡಿದಾಗ ಪ್ರಾಯಶಃ ಸಂಘ ಈ ಗುರಿಯನ್ನು ಭಾಳ ಯಶಸ್ವಿಯಾಗಿ ಮಾಡಿದೆ. ಇವತ್ತು ಕೋಟ್ಯಾಂತರ ಜನ ಸ್ವಯಂ ಸೇವಕರು ಪ್ರತಿನಿತ್ಯವೂ 4-6 ಗಂಟೆಗಳ ಕಾಲ ಸಮಯ ಕೊಟ್ಟು ಈ ಸಮಾಜಕ್ಕೋಸ್ಕರ ಯಾವುದೇ ಅಪೇಕ್ಷೆ ಪಡದೆ ಕೆಲಸವನ್ನು ಮಾಡ್ತಾರೆ. ಸುಮಾರು 3750ರಷ್ಟು ಸಂಪೂರ್ಣವಾಗಿ ಇದಕ್ಕೋಸ್ಕರ ಸಮರ್ಪಣೆ ಮಾಡಿದ್ದಾರೆ. ನಾವು ಪ್ರಚಾರಕರು ಅಂತ ಕರಿತೀವಿ. ಅವರು ಮದುವೆ ಆಗಲ್ಲ, ಸ್ವಂತ ಅಕೌಂಟ್ ಇಲ್ಲ, ದುಡಿಮೆ ಇಲ್ಲ, ಮನೆಯಲ್ಲಿ ಇರಲ್ಲ, ಮನೆ ಬಿಟ್ಟು ಈ ಸಮಾಜಕ್ಕೋಸ್ಕರನೇ 24 ಗಂಟೆ 365 ದಿನವೂ ಕೆಲಸ ಮಾಡ್ತಕ್ಕಂಥವ್ರಿಗೆ ನಾವು ಪ್ರಚಾರಕರಂತ ಕರಿತೀವಿ. ಆ ರೀತಿಯಾಗಿ 3750 ಜನ ಇವತ್ತು ದೇಶದಾದ್ಯಂತ ಪ್ರಚಾರಕರಾಗಿ ಕೆಲಸ ಮಾಡ್ತಾ ಇದ್ದಾರೆ. ಹೀಗೆ ಇವತ್ತು ವ್ಯಕ್ತಿಗಳ ನಿರ್ಮಾಣದ ದೃಷ್ಟಿಯಿಂದ ದೇಶ ಮೊದಲು, ನೇಷನ್ ಫಸ್ಟ್, ಈ ಒಂದು ಉದ್ದೇಶವನ್ನು ಇಟ್ಕೊಂಡು ಕೆಲಸ ಮಾಡ್ತಕ್ಕಂಥ ಲಕ್ಷಾಂತರ ಜನ, ಕೋಟ್ಯಾಂತರ ಜನ ಕಾರ್ಯಕರ್ತರನ್ನು ನಿರ್ಮಾಣ ಮಾಡೋದರಲ್ಲಿ ಇವತ್ತು ಸಂಘ ಯಶಸ್ವಿಯಾಗಿದೆ. ಎಲ್ಲ ಕ್ಷೇತ್ರಕ್ಕೂ ಕೊಟ್ಟಿದ್ದೀವಿ ನಾವು. ಇವತ್ತು ಈ ಸಂಸ್ಥೆ ನಡೀತಾ ಇದೆ, ರಾಷ್ಟ್ರೋತ್ಥಾನ ಪರಿಷತ್. ಇಲ್ಲಿ ಯಾರು ಪ್ರಮುಖರಿದ್ದಾರೆ, ಅಧ್ಯಕ್ಷರಿದ್ದಾರೆ, ಪ್ರಧಾನ ಕಾರ್ಯದರ್ಶಿಗಳಿದ್ದಾರೆ, ಬೇರೆ ಬೇರೆ ವಿಭಾಗಗಳನ್ನು ನೋಡ್ಕೊಳ್ಳುವಂಥರಿದ್ದಾರೆ, ಅವರೆಲ್ಲ ಸಂಘದ ಸ್ವಯಂ ಸೇವಕರು. ಈ ರೀತಿಯಾಗಿ 850 ಸಂಸ್ಥೆಗಳು ಇಡೀ ದೇಶದಲ್ಲಿದೆ. ಹಾಗೆಯೇ ಸುಮಾರು 38-40 ಸಂಘಟನೆಗಳು ಅಖಿಲ ಭಾರತೀಯ ಮಟ್ಟದಲ್ಲಿದೆ, ಕೆಲವು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಕೆಲಸ ಮಾಡ್ತಾ ಇದೆ. ಕಳೆದ 100 ವರ್ಷದಲ್ಲಿ ಸಂಘ ಇವತ್ತು ನಮ್ಮ ದೇಶವ್ಯಾಪಿ ಅಷ್ಟೇ ಅಲ್ಲ, ಜಗತ್ತಿನ ಬೇರೆ ಬೇರೆ ದೇಶದಲ್ಲೂ ಸಹ ಇದೆ. ಈ ಎಲ್ಲ ಹಂತದಲ್ಲೂ ಸಹ ಕಟ್ಟಕಡೆಯ ಯೂನಿಟ್ಟಿಂದ ಹಿಡಿದು ಅಖಿಲ ಭಾರತೀಯ ಮಟ್ಟದವರೆಗೂ ಸಹ ಎಲ್ಲ ಹಂತದಲ್ಲೂ ಸಹ ಅಲ್ಲಿ ಕಾರ್ಯಕರ್ತರನ್ನು ಕೊಟ್ಟಿದೆ. ಈ ದೇಶದಕ್ಕೆ ಪ್ರಧಾನಮಂತ್ರಿಗಳಿಬ್ಬರನ್ನು ಕೊಟ್ಟಿದ್ದೀವಿ, ವಾಜಪೇಯಿ ಅವರು ಕೊಟ್ಟಿದೆ. ಈಗ ಇರ್ತಕ್ಕಂಥ ಪ್ರಧಾನಮಂತ್ರಿಗಳನ್ನು ಸಂಘದ ಸ್ವಯಂ ಸೇವಕರು ಕೊಟ್ಟಿದ್ದೀವಿ. ಈ ದೇಶದ ರಾಷ್ಟ್ರಪತಿಗಳನ್ನು ಕೊಟ್ಟಿದ್ದೀವಿ, ಉಪರಾಷ್ಟ್ರಪತಿಗಳನ್ನು ಕೊಟ್ಟಿದ್ದೀವಿ. ಈ ದೇಶದಲ್ಲಿ ಈಗ ಒಂದು 19-20 ರಾಜ್ಯಗಳಲ್ಲಿ ಮುಖ್ಯಮಂತ್ರಿಗಳಿದ್ದಾರೆ, ಗವರ್ನರ್ಸ್ ಇದ್ದಾರೆ. ಹೀಗೆ 40 ಸಂಘಟನೆಗಳು ಆಯಾ ಕ್ಷೇತ್ರದಲ್ಲಿ ನಿರ್ವಹಣೆ ಮಾಡಲಿಕ್ಕೋಸ್ಕರ ಈ ರೀತಿ ಸಮರ್ಪಿತ ಕಾರ್ಯಕರ್ತರನ್ನು ಕೊಟ್ಟು ಆ ಸಂಘಟನೆಗಳು ಇವತ್ತು ಶೂನ್ಯದಿಂದ ಅಖಿಲ ಭಾರತೀಯ ಸ್ತರದವರೆಗೂ ಸಂಘಟನೆ ಕಟ್ಟಲಿಕ್ಕಾಗಿದೆ. ನಾನು ಆಮೇಲೆ ಹೇಳ್ತೀನಿ ಯಾವ್ಯಾವ ಸಂಘಟನೆಗಳು ಹೇಗೆ ಬೆಳೀತಾ ಇದ್ದಾವೆ ಅಂತ. ಹೀಗೆ ಸಂಘ ಮೊದಲನೇ ಉದ್ದೇಶ ಏನಿತ್ತು, 100 ವರ್ಷದಲ್ಲಿ ಕಾರ್ಯಕರ್ತರನ್ನು ನಿರ್ಮಾಣ ಮಾಡೋದರಲ್ಲಿ ಯಶಸ್ವಿಯಾಗಿದೆ. ಇಟ್ ಈಸ್ ಟೆಸ್ಟೆಡ್, ಪ್ರೂವ್ಡ್. ನಿತ್ಯ ಶಾಖೆನಲ್ಲಿ 1 ಗಂಟೆ ಸಂಸ್ಕಾರ ಕೊಡೋದ್ರ ಮುಖಾಂತರ ಈ ದೇಶಕ್ಕೆ ಬೇಕಾಗಿರ್ತಕ್ಕಂಥ ಸಮರ್ಪಿತ ಕಾರ್ಯಕರ್ತರನ್ನು ಯಶಸ್ವಿ ಮಾಡಲಿಕ್ಕೆ ಆ ಒಂದು ಕಾರ್ಯತಂತ್ರ ಸಿದ್ಧವಾಗಿದೆ. ಇದು ಮೊದಲನೆಯ ಸಂಗತಿ. ಎರಡನೇ ಸಂಗತಿ, ಸಂಘ ಪ್ರಾರಂಭ ಮಾಡಿದಾಗ ಒಂದು ಮಾನಸಿಕತೆ ಇತ್ತು. ಆ ಮಾನಸಿಕತೆ ಅಂತ ಹೇಳಿದರೆ, ಹಿಂದೂ ಅಂದರೆ ಹೇಡಿ, ಹಿಂದೂ ಅಂದರೆ ಸಂಕುಚಿತ, ಹಿಂದೂ ಅಂತ ಕರೆಸ್ಕೊಳ್ಳೋದಕ್ಕೆ ಏನೋ ಒಂದು ರೀತಿಯ ಕೀಳರಿಮೆ. ಆಗಿನ ಕೆಲವು ಪ್ರಮುಖರು ಹೇಳ್ತಾ ಇದ್ರು, ನನ್ನನ್ನು ಬೇಕಾದರೆ ಕತ್ತೆ ಅಂತ ಕರಿ, ಹಿಂದೂ ಅಂತ ಕರಿಬೇಡ ಅಂತ ಹೇಳ್ತಾ ಇದ್ರು. ಈ ರೀತಿಯ ಒಂದು ಸಂಕೋಚಿತ ಮನೋಭಾವನೆ ಅಥವಾ ಕೀಳರಿಮೆಯ ಮನೋಭಾವನೆ ಹಿಂದೂ ಸಮಾಜದಲ್ಲಿ ಇತ್ತು. ಸಂಘದ ಕಳೆದ 100 ವರ್ಷದಲ್ಲಿ ಇವತ್ತು ಸಮಾಜದಲ್ಲಿ ನಾವು ಗಮನಿಸ್ತಾ ಇದ್ದೀವಿ, ಹಿಂದುತ್ವವನ್ನು ಸ್ವೀಕಾರ ಮಾಡಿದ್ದಾರೆ. ಹಿಂದೂ ಅಂತ ಹೇಳಿದ್ರೆ ಹೆಮ್ಮೆ ಪಡ್ತಾರೆ. ಒಬ್ಬ ಸಾಮಾನ್ಯ ಬಾಲಕನೂ ಸಹ ಭಾಳ ಗರ್ವದಿಂದ ಹೇಳ್ತಾನೆ ಹಿಂದೂ ಅಂತ, ಭಾಳ ಹೆಮ್ಮೆಯಿಂದ ಹೇಳ್ತಾನೆ ನಾನೊಬ್ಬ ಹಿಂದೂ ಅಂತ ಹೇಳ್ತಾನೆ. ಹಾಗಾಗಿ ಇವತ್ತು ಮಾನಸಿಕತೆಯಲ್ಲಿ ಭಾಳ ದೊಡ್ಡ ಪರಿವರ್ತನೆ ಇಡೀ ಸಮಾಜದಲ್ಲಿ ಬಂದಿದೆ. ತನ್ನ ಜಾತಿ, ಮತ, ಬೇರೆ ಬೇರೆ ಸಂಕುಚಿತ ಭಾವನೆಗಳನ್ನು ದೂರ ಸರಿಸಿ
ನಾವೆಲ್ಲರೂ ಒಂದು ಅಣ್ಣ ತಮ್ಮಂದಿರು, ಅಕ್ಕ ತಂಗಿಯರು, ನಾವೆಲ್ಲರೂ ಒಂದು ಸಮಾಜಕ್ಕೆ ಸೇರಿದಂಥವರು ಅನ್ನೋ ದೃಷ್ಟಿಯಿಂದ ಇವತ್ತು ಹಿಂದೂ ಅಂತಕ್ಕಂಥದ್ದು ನಮ್ಮನ್ನೆಲ್ಲ ಒಟ್ಟಿಗೆ ಸೇರಿಸಿದೆ. ಈ ಭಾವನೆಯಿಂದ ಕೆಲಸ ಮಾಡ್ತೇವೆ. ಮೊನ್ನೆ ತಾನೇ ಸರಸಂಘ ಚಾಲಕರು ಉಲ್ಲೇಖ ಮಾಡಿ ಹೇಳಿದರೆ, ಈ ದೇಶದಲ್ಲಿ ಯಾರ್ಯಾರು ಭಾಷೆ ಮಾಡ್ತಾರೆ ಅವರೆಲ್ಲರೂ ಹಿಂದೂಗಳೇ. ಹಿಂದೂ ಅಂತ ಹೇಳಿದರೆ ಅದು ಜಾತಿನೂ ಅಲ್ಲ, ಮತವೂ ಅಲ್ಲ, ಇದೊಂದು ಜೀವನ ಪದ್ಧತಿ. ಹಾಗೆಯೇ ಹಿಂದೂ ಅಂತ ಹೇಳಿದರೆ ಯಾರು ಈ ದೇಶಕ್ಕೋಸ್ಕರ ಕೆಲಸ ಮಾಡ್ತಾರೆ ಅವರೆಲ್ಲರೂ ಹಿಂದೂಗಳು. ದೇಶದ ಹಿತದೃಷ್ಟಿಯಿಂದ ಯಾರು ಕೆಲಸ ಮಾಡ್ತಾರೆ ಅವರೆಲ್ಲ ಹಿಂದೂಗಳು ಅಂತ ಹೇಳಿದ್ರು. ಹೀಗೆ ಈ ಸಮಾಜದಲ್ಲಿ ಎರಡನೇ ಸಂಗತಿ, ಸಂಘ ಒಂದು ಯೋಚನೆ ಮಾಡಿದಂಥ ರೀತಿಯಲ್ಲಿ ಹಿಂದೂ ಸಮಾಜದಲ್ಲಿ ವಿಶ್ವಾಸವನ್ನು ಮೂಡಿಸಿದೆ, ಹಿಂದೂ ಸಮಾಜದಲ್ಲಿ ಒಂದು ಹೆಮ್ಮೆಯನ್ನು ಉಂಟು ಮಾಡಿದೆ, ಹಿಂದೂ ಸಮಾಜದಲ್ಲಿ ಒಂದು ಪ್ರೌಢಮೆ, ಅದನ್ನು ನಾವು ಸ್ಥಾಪಿಸೋದರಲ್ಲಿ ಯಶಸ್ವಿಯಾಗಿದೆ. ಇನ್ನು ಮೂರನೇ ಸಂಗತಿ, ಹಿಂದೂ ಸಂಘಟಿತನಾಗಲಾರ ಅಂತ ಇತ್ತು. ಹಿಂದೂ ಅಂತ ಹೇಳಿದರೆ ಯಾವಾಗಲೂ ಬಿಡಿಬಿಡಿಯಾಗಿ ಯೋಚನೆ ಮಾಡೋರು ಅಂತ. ಡಾಕ್ಟರ್ ಹೆಡ್ಗೇವಾರ್ ಅವರು ನಾಗ್ಪುರದವರು. ಅವರು ಬೇರೆ ಕಡೆಗೆ ಶಾಖೆಯನ್ನು ಪ್ರಾರಂಭ ಮಾಡಲಿಕ್ಕೆ ಹೋದಾಗ ಅನೇಕರು ಹಾಸ್ಯ ಮಾಡಿದ್ದು ಉಂಟು. ನಿಮ್ಮ ನಾಗಪುರದ ಕಿತ್ಲೆ ಹಣ್ಣು ಇಲ್ಲಿ ಬೇಯೋದಿಲ್ಲ, ನೀವು ವಾಪಸ್ ಹೋಗಿ ಅಂತ ಹೇಳಿದರು. ಇನ್ನು ಕೆಲವರು ಕರೆದ್ರು, ನೀವು ಗವಾರಂಕ ಹೆಡ್ ಅಂತ ಹೇಳಿದರು. ಹುಚ್ಚರದವರೇ, ನೀವೆಲ್ಲಾದರೂ ಹಿಂದೂಗಳನ್ನು ಸಂಘಟನೆ ಮಾಡ್ತೀನಿ ಅಂತ ಹೊರಟಿದ್ದೀರಲ್ಲ, ಇದೆಲ್ಲಾದರೂ ಸಾಧ್ಯವಾ ಅಂತಂದೇಳೇನೂ ಸಹ ಅವ್ರನ್ನ ಕಿಚಾಯಿಸಿದರು. ಹೀಗೆ ಅಪಹಾಸ್ಯ ಮಾಡುವಂಥ ಸ್ಥಿತಿನಲ್ಲಿ ಹಿಂದೂ ಸಮಾಜ ಇತ್ತು. ನಾವು ಯಾಕೆ ಬ್ರಿಟಿಷ್ನವ್ರಿಗೆ ಮೊಘಲರಿಗೆ ದಾಸ್ಯರಾಗಿದ್ದೀವಿ ಅಂತ ಹೇಳಿದರೆ, ನಾವು ಸಂಘಟಿತರಾಗದೇ ಇರೋದ್ರಿಂದ. ಯಾವತ್ತೂ ಸಹ ಹಿಂದೂ ಸಮಾಜ ದುರ್ಬಲವಾಗಿರಲಿಲ್ಲ, ಹೋರಾಟದ ಮಾಡಲಿಲ್ಲ ಅಂತ ಇಲ್ಲ. ಎಲ್ಲ ಹಂತದಲ್ಲೂ ಬಹಳ ದೊಡ್ಡ ಹೋರಾಟಗಳನ್ನು ಮಾಡಿದ್ದಾರೆ, ಆದರೆ ಬಿಡಿಬಿಡಿಯಾಗಿ ಮಾಡಿದರು. ಹಾಗಾಗಿ ನಾವು ಸೋಲನ್ನು ಅನುಭವಿಸಬೇಕಾಯಿತು. ಹಾಗಾಗಿ ಹಿಂದೂ ಸಂಘಟಿತ ಆಗಲ್ಲ ಅನ್ನೋಂಥ ಮಾನಸಿಕತೆಯನ್ನು ಇವತ್ತು ಹಿಂದೂ ಸಂಘಟಿತನಾಗಬಲ್ಲ ಅನ್ನೋಂಥ ಮಾನಸಿಕತೆಯನ್ನು ತಂದಿದೆ. ಇವತ್ತು ಸಂಘವೇ ಇಡೀ ದೇಶದಲ್ಲಿ 1,00,000 ಸ್ಥಾನಗಳಲ್ಲಿ ಚಟುವಟಿಕೆಯನ್ನು ಮಾಡ್ತಾ ಇದೆ. ಸುಮಾರು 1,00,000 ಗ್ರಾಮಗಳಲ್ಲಿ ಇವತ್ತು ಸಂಘದ ಚಟುವಟಿಕೆ ಇದೆ. ಇವತ್ತು ಒಂದು ವಿಚಾರಕ್ಕೋಸ್ಕರ ಇಡೀ ದೇಶದಲ್ಲಿ ಕೋಟ್ಯಾಂತರ ಜನ ಈ ವಿಷಯಕ್ಕೋಸ್ಕರ ಕೆಲಸ ಮಾಡಬಲ್ಲರು, ಸಂಘಟಿತರಾಗಬಲ್ಲರು ಅನ್ನೋದನ್ನು ಪ್ರೂವ್ ಮಾಡಿದೆ. ಅಷ್ಟೇ ಅಲ್ಲ, ಜಗತ್ತಿನ 45 ದೇಶಗಳಲ್ಲಿ 1045 ಶಾಖೆಗಳು ಇವತ್ತು ನಡೀತಾ ಇದೆ. ಆ ಎಲ್ಲ ದೇಶಗಳಲ್ಲೂ ಸಹ ಇವತ್ತು ಹಿಂದೂ ಸ್ವಯಂ ಸೇವಕ ಸಂಘ ಈ ರೀತಿಯಾಗಿ ಅಲ್ಲಿ ನಡೀತಾ ಇದೆ. ಆ ಎಲ್ಲ ಸಂಘಟನೆಗಳೂ ಸಹ ಇವತ್ತು ಸಂಘಟಿತರಾಗಿ ಕೆಲಸ ಮಾಡ್ತಾರೆ. ಅಷ್ಟೇ ಅಲ್ಲ, ಬೇರೆ ಬೇರೆ ಕ್ಷೇತ್ರದಲ್ಲಿ ಯಾರು ಸ್ವಯಂ ಸೇವಕರು ಹೋಗಿ ಕೆಲಸ ಮಾಡ್ತಾ ಇದ್ದಾರೋ ಆ ಎಲ್ಲ ಸಂಘಟನೆಗಳೂ ಸಹ ಇವತ್ತು ಒಂದಾಗಿದ್ದಾವೆ. ಸಂಘ ಎರಡು ಆಗಲಿಲ್ಲ 100 ವರ್ಷದಲ್ಲಿ. ಬೇರೆ ಬೇರೆ ಸಂಘಟನೆಗಳೆಲ್ಲ ಯಾವುದು ನಾವು ಕಮ್ಯುನಿಸ್ಟ್ ಆರ್ಗನೈಜೇಷನ್ಸು ಸಂಘಟನೆಯಲ್ಲಿ ಬಹಳ ಪ್ರಖ್ಯಾತಿ ಹೊಂದಿದವರು ಅಂತ ನಾವು ಹೇಳ್ತೀವ, ಅಂಥ ಕಮ್ಯುನಿಸ್ಟ್ಗಳನ್ನು ಕಮ್ಯುನಿಸ್ಟ್ ಮಾರ್ಕ್ಸು, CPI, CPM ಈ ಥರ A to Z ವರೆಗೂ ಒಡೆದೋಗಿದೆ. ಮಿಕ್ಕಂಥ ಎಲ್ಲ ಆರ್ಗನೈಜೇಷನ್ಸ್ ಒಡೆದೋಗಿದೆ. ಆದರೆ ಸಂಘ ಒಂದೇ ಆಗಿದೆ. ಅಷ್ಟೇ ಅಲ್ಲ, ಸಂಘ ಪ್ರೇರಿತವಾದಂಥ 40 ಸಂಘಟನೆಗಳು, ಯಾವುದು ಶೈಕ್ಷಣಿಕ ಕ್ಷೇತ್ರದಲ್ಲಿ, ಸಾಮಾಜಿಕ ಕ್ಷೇತ್ರದಲ್ಲಿ, ಆರ್ಥಿಕ ಕ್ಷೇತ್ರದಲ್ಲಿ, ಧಾರ್ಮಿಕ ಕ್ಷೇತ್ರದಲ್ಲಿ, ಗುಡ್ಡಗಾಡು ಪ್ರದೇಶದಲ್ಲಿ, ಸೇವಾ ಚಟುವಟಿಕೆಯಲ್ಲಿ, ಈ ಎಲ್ಲ ಕ್ಷೇತ್ರದಲ್ಲೂ 48 ಸಂಘಟನೆಗಳು ನಡೀತಾ ಇದೆ. ಆ ಎಲ್ಲ ಸಂಘಟನೆಗಳು ಒಂದಾಗೇ ಇದೆ, ಎರಡು ಆಗಿಲ್ಲ. ಮತ್ತು ಅನೇಕವು ಅಖಿಲ ಭಾರತೀಯ ಅಲ್ಲ, ಅಂತಾರಾಷ್ಟ್ರೀಯ ಮಟ್ಟದಲ್ಲಿದೆ. ವಿದ್ಯಾರ್ಥಿ ಪರಿಷತ್ ಇವತ್ತು ಜಗತ್ತಿನಲ್ಲೇ ಅತ್ಯಂತ ದೊಡ್ಡದಾದಂಥ ಸಂಘಟನೆ. ವಿಶ್ವ ಹಿಂದೂ ಪರಿಷತ್ ಇವತ್ತು ಜಗತ್ತಿನಲ್ಲೇ ಅತ್ಯಂತ ದೊಡ್ಡದಾದ ಸಂಘಟನೆ. ಸಂಘ ಜಗತ್ತಿನಲ್ಲೇ ದೊಡ್ಡದಾದಂಥ ಒಂದು ಸ್ವಯಂ ಸೇವಾ ಸಂಘಟನೆ. ಭಾರತೀಯ ಜನತಾ ಪಕ್ಷ ಇಡೀ ಜಗತ್ತಿನಲ್ಲೇ ಅತ್ಯಂತ ದೊಡ್ಡದಾದ ಸಂಘಟನೆ. ಇವತ್ತು ವಾಲಂಟಿಯರ್ಸ್ನ ಹೊಂದಿರತಕ್ಕಂಥ ಒಂದು ಸಂಘಟನೆ. ಹೀಗೆ ಎಲ್ಲ ಸಂಘಟನೆಗಳು ಈ ದೇಶದಲ್ಲಿ ಬೇರೆ ಬೇರೆ ಕ್ಷೇತ್ರದಲ್ಲಿ ಕೆಲಸ ಮಾಡ್ತಾ ಇದ್ರೂ ಸಹ ಆ ಎಲ್ಲ ಸಂಘಟನೆಗಳು ಶೂನ್ಯದಿಂದ ಅಖಿಲ ಭಾರತೀಯ ಸ್ತರವರೆಗೂ ಮಾಡಿದ್ವಿ. ಉದಾಹರಣೆಗೆ BMS ಅದನ್ನು ಪ್ರಾರಂಭ ಮಾಡಿದಾಗ ನಮಗೆ ಹೇಗೆ ಕಾರ್ಮಿಕ ಕ್ಷೇತ್ರದಲ್ಲಿ ಸಂಘಟನೆ ಕಟ್ಟಬೇಕು ಅನ್ನೋದು ಗೊತ್ತಿರಲಿಲ್ಲ.
ಅಂಥದನ್ನು ಕಮ್ಯುನಿಸ್ಟ್ ಹತ್ರ ಹೋಗಿ 2 ವರ್ಷ ಅಲ್ಲಿ ದತ್ತೋಪಂತ್ ಠೇಂಗಡೆಯವರು ಕೆಲಸ ಮಾಡಿ ಒಂದು ಕಾರ್ಮಿಕ ಸಂಘಟನೆಯಲ್ಲಿ ಹೇಗೆ ಕಾರ್ಮಿಕರ ಸಮಸ್ಯೆಗಳೇನು, ಅವರು ಯಾವ ರೀತಿಯಾಗಿ ಹೋರಾಟ ಮಾಡ್ತಾರೆ, ಕಾರ್ಮಿಕ ಮತ್ತು ಮಾಲೀಕರ ಮಧ್ಯದಲ್ಲಿ ಹೇಗೆ ಸಂಬಂಧಗಳಿರಬೇಕು, ಇದೆಲ್ಲವನ್ನೂ ಅಧ್ಯಯನ ಮಾಡಿ ಅದರಲ್ಲಿ ರಾಷ್ಟ್ರೀಯ ದೃಷ್ಟಿಕೋನವನ್ನು ತಂದು ಇವತ್ತು ಅಖಿಲ ಭಾರತೀಯ ಅಲ್ಲ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಭಾರತೀಯ ಮಜ್ದೂರ್ ಸಂಘ ಭಾಳ ದೊಡ್ಡದಿದೆ. ನಮ್ಮ ಎಲ್ಲ ಸಂಘಟನೆಗಳಲ್ಲೂ ರಾಷ್ಟ್ರೀಯ ದೃಷ್ಟಿಕೋನವನ್ನು ಕೊಟ್ಟಿದೆ. ಉದಾಹರಣೆಗೆ ಭಾರತೀಯ ಮಜ್ದೂರ್ ಸಂಘದಲ್ಲಿ ಅವರು ಕಾರ್ಮಿಕರೇ ಒಂದಾಗಿ ಅಂತೇಳಿ ಕಮ್ಯುನಿಸ್ಟರು ಸ್ಲೋಗನ್ ಮಾಡ್ತಾರೆ. ನಾವು ಜಗತ್ತನ್ನು ಒಂದು ಮಾಡೋದಕ್ಕೆ ಕಾರ್ಮಿಕರು ಒಟ್ಟಾಗಿ ಅಂತ ಹೇಳ್ತೀವಿ. ವರ್ಕರ್ಸ್ ಆಫ್ ದಿ ವರ್ಲ್ಡ್ ಯುನೈಟ್ ಟುಗೆದರ್ ಅಂತ ಹೇಳಿದ್ರೆ ವರ್ಕರ್ಸ್ ಯುನೈಟ್ ದಿ ವರ್ಲ್ಡ್ ಅಂತ ಹೇಳಿ BMS ಹೇಳುತ್ತೆ. ಹೀಗೆ ಈ ಕಲ್ಪನೆ ರಾಷ್ಟ್ರೀಯ ದೃಷ್ಟಿಕೋನ ಇಟ್ಕೊಂಡು ಇವತ್ತು ಎಲ್ಲ ಕ್ಷೇತ್ರಗಳಲ್ಲೂ ಕೆಲಸ ಮಾಡಿ ಇವತ್ತು ನಂಬರ್ 1 ಆರ್ಗನೈಸೇಷನ್ ಆಗಿ ಕೆಲಸ ಮಾಡ್ತವೆ. ಹೀಗೆ ಸಂಘ ತನ್ನ 3ನೇ ಸಾಧನೆ ಅಂತ ಹೇಳಿದರೆ ಸಂಘಟನೆ ಮಾಡಬಲ್ಲದು, ಎಲ್ಲ ಕ್ಷೇತ್ರದಲ್ಲೂ ಸಹ ಹಿಂದೂ ಸಂಘಟಿತನಾಗಬಲ್ಲ ಅನ್ನೋದನ್ನು ಸಾಬೀತು ಮಾಡಿ ತೋರಿಸಿದೆ. ಇತ್ತೀಚೆಗೆ 3 ಯುದ್ಧಗಳು ಈ ದೇಶದಲ್ಲಿ ಆಯಿತು. ಕಾರ್ಗಿಲ್ ಯುದ್ಧ ಸೇರಿಸಿದರೆ 4 ಆಯಿತು. ಚೈನಾ ಯುದ್ಧ ಆಯಿತು, ಹಾಗೆ ಪಾಕಿಸ್ತಾನದ ಮೇಲೆ ಯುದ್ಧ ಆಯಿತು, ಹಾಗೆಯೇ ಆಪರೇಷನ್ ಸಿಂಧೂರ್ ಆಯಿತು, ಕಾರ್ಗಿಲ್ ಯುದ್ಧ ಆಯಿತು. ಈ ಎಲ್ಲ ಯುದ್ಧದ ಸಂದರ್ಭದಲ್ಲೂ ಸಹ ಸಂಘ ಎದುರಿಸಬೇಕಾಯಿತು. 62ರಲ್ಲಿ ಹಿಂದೂ ಚೀನಿ ಬಾಯಿ ಬಾಯಿ ಅಂತಂದೇಳಿ ಹೇಳಿದರು. ಆ ಹಿಂದೂ ಚೀನಿ ಬಾಯಿ ಬಾಯಿ ಅಂತ ಹೇಳಿದಾಗ ಗುರೂಜಿಯವರು ಸಲಹೆ ಕೊಟ್ಟಿದ್ದರು, ನೀವು ಬಾಯಿ ಬಾಯಿ ಅಂತ ಹೇಳಿ ಮೋಸ ಹೋಗಬೇಡಿ, ನಮ್ಮ ಮೇಲೆ ಆಕ್ರಮಣ ಮಾಡ್ತಾರೆ ಅಂತ. ಆಕ್ರಮಣ ಮಾಡಿದಾರೆ ಅವರು. ಆಗ ಗುರೂಜಿಯವರು ಪ್ರವಾಸದ ಇದ್ದಾಗ ಇವ್ರಿಗೆ ಟೆಲಿಗ್ರಾಮ್ ಕಳಿಸಿದ್ರು, ನೀವು ವಾಪಸ್ ಬನ್ನಿ ಅಂತ. ಈಗೇನು ಮಾಡಬೇಕು ಅಂತ ಅವರು ಯೋಚನೆ ಮಾಡಿದ್ರು. ಸಂಘನ ಮಾತು ಕೇಳಲಿಲ್ಲ, ಹಾಗಾಗಿ ವಿರೋಧ ಮಾಡ್ತಾರೆ ಅಂತ. ಇಲ್ಲ, ಈ ದೇಶದ ಮೇಲೆ ಆಕ್ರಮಣ ಮಾಡ್ತಾರೆ, ನಾವು ಯುದ್ಧ ಮಾಡಬೇಕು, ಸಂಘ ಏನೆಲ್ಲ ಮಾಡುತ್ತೋ ಅದನ್ನೆಲ್ಲ ನಿಮಗೆ ಸಹಕಾರ ಕೊಡ್ತೀವಿ ಅಂತ ಹೇಳಿ ಭಾಳ ಅತ್ಯಂತ ಯಶಸ್ವಿಯಾಗಿ ಯುದ್ಧದ ಭೂಮಿನಲ್ಲಿ ಅವರಿಗೆ ವಾಹನಗಳ ಸೌಕರ್ಯ, ಹಾಗೆಯೇ ಊಟದ ವ್ಯವಸ್ಥೆ ಇತ್ಯಾದಿ ಮಾಡಿದರು. ಹಾಗಾಗಿ 63ರಲ್ಲಿ ನೆಹರು ಅವರು ಜನವರಿ 26ನೇ ತಾರೀಕು ಸಂಘವನ್ನು ಪ್ಯಾರೇಡ್ ಮಾಡಲಿಕ್ಕೆ ಅವಕಾಶ ಮಾಡಿಕೊಟ್ರು. ಎಲ್ಲಿ? ಕೆಂಪುಕೋಟೆನಲ್ಲಿ. ಅನೇಕರು ಪ್ರಶ್ನೆ ಕೇಳಿದರು, ನೀವು RSS ಕೋಮುವಾದಿ ಅಂತ ಎಲ್ಲ ಕರಿತೀರಿ, ಅಂಥ ಕೋಮುವಾದಿ ಸಂಘಟನೆಯನ್ನು ನೀವು ಪ್ಯಾರೇಡ್ ಮಾಡಲಿಕ್ಕೆ ಇಟ್ಟಿದ್ದಾರೆ. ಅದಕ್ಕೆ ಅವರು ಹೇಳಿದರು, ವೈ ನಾಟ್, ಇಟ್ ಈಸ್ ಎ ಪೇಟ್ರಿಯಾಟಿಕ್ ಆರ್ಗನೈಸೇಷನ್ ಅಂತ ಹೇಳಿದರು. ಹೀಗೆ ಸಂಘ ಯುದ್ಧದ ಸಂದರ್ಭದಲ್ಲಿ ಎಲ್ಲ ಕೆಲಸ ಮಾಡಿದೆ. ಸಂಘದ ಮೇಲೆ ಬ್ಯಾನ್ ಹಾಕಿದ್ರು 48ರಲ್ಲಿ, ಗಾಂಧಿ ಹತ್ಯೆ ಮಾಡಿದವರು ಅಂಥೇಳಿ. ಅದನ್ನು ಇವತ್ತಿಗೂ ಸುಳ್ಳು ಹೇಳ್ತಲೇ ಇದ್ದಾರೆ. ನಮ್ಮ ಮಕ್ಕಳಿಗೆ ಮೊಮ್ಮಕ್ಕಳಿಗೆ ಎಲ್ಲರಿಗೂ ಸಹ ತಲೆಗೆ ತುಂಬ್ತಾರೆ, RSS ಅಂದರೆ ಗಾಂಧಿ ಹತ್ಯೆ ಅಂಥೇಳಿ. ಯಾರೂ ಏನು ಪರಿಶೀಲನೆ ಮಾಡಲ್ಲ. 48ರಲ್ಲಿ ಗಾಂಧಿ ಹತ್ಯೆ ಆದಾಗ ಸಂಘ ಸರ್ಕಾರಕ್ಕೆ ಹೇಳ್ತೀವಿ, ಪ್ರೂವ್ ದಿ ಚಾರ್ಜಸ್ ಆರ್ ಲಿಫ್ಟ್ ದಿ ಬ್ಯಾನ್. ನೀವು ನಮ್ಮ ಮೇಲೆ ಆರೋಪ ಏನು ಮಾಡಿದರೆ ಅದನ್ನು ಸಾಬೀತು ಮಾಡಿ, ಇಲ್ಲ ಅಂದರೆ ಬ್ಯಾನ್ ತೆಗೀರಿ ಅಂಥೇಳಿ. ಸರ್ಕಾರ ಬ್ಯಾನ್ ಮಾಡಲಿದ್ದನ್ನು ತೆಗೀತು, ಸಾಬೀತು ಮಾಡಲಿಕ್ಕೆ ಆಗಲಿಲ್ಲ ಅವ್ರ ಕೈಗೆ. ಇದು ಸಂಘದ ಇದು ಯಾವುದೇ ಪಾತ್ರ ಇಲ್ಲ ಅಂತ ಹೇಳ್ತು. ಅವರದೇ ರಚನೆ ಮಾಡಿದಂಥ ಆಯೋಗ, ಅವರದೇ ಸರ್ಕಾರ, ಅವರೇ ನಿರ್ಣಯ ಮಾಡಿದ್ದು, ಸಂಘಕ್ಕೂ ಇದಕ್ಕೂ ಸಂಬಂಧ ಇಲ್ಲ ಅಂಥೇಳಿ. ಇವತ್ತು 1000 ಸುಳ್ಳು ಹೇಳಿದರೆ ಅಥವಾ 100 ಸುಳ್ಳು ಹೇಳಿದರೆ ಅದು ನಿಜ ಆಗುತ್ತೆ ಅಂಥೇಳಿ ಕೆಲವರು ಇವತ್ತಿನವರೆಗೂ ಅದನ್ನು ಬಿಟ್ಟಿಲ್ಲ, ಹೇಳ್ತಲೇ ಬಂದಿದ್ದಾರೆ. ಇದನ್ನು ಸಂಘದ ಮೇಲೆ ಬ್ಯಾನ್ ಆಯಿತು, ಎದುರಿಸಬೇಕಾಯಿತು. ನಾವು ಆ ಸಮಾಜದಲ್ಲಿ 1975ರಲ್ಲಿ 2ನೇ ಬ್ಯಾನ್ ಆಯಿತು ಸಂಘದ ಮೇಲೆ. ತುರ್ತು ಪರಿಸ್ಥಿತಿಯನ್ನು ಹೇರಿ ಮಾಡಿದರು. ಆವಾಗ ಸಂಘದ ಮೇಲೆ ಬ್ಯಾನು ಅಂತ ಹೇಳಿಲ್ಲ, ಇಡೀ ಸಮಾಜದ ಮೇಲೆ ಒಂದು ರೀತಿ ಬ್ಯಾನು. ಪತ್ರಿಕಾ ಸ್ವಾತಂತ್ರ್ಯ ಇರಲಿಲ್ಲ, ವಾಕ್ ಸ್ವಾತಂತ್ರ್ಯ ಇರಲಿಲ್ಲ, ಯಾರೂ ಗಟ್ಟಿಯಾಗಿ ಮಾತಾಡೋಂಗಿರಲಿಲ್ಲ, ಇಂದಿರಾ ಗಾಂಧಿ ವಿರುದ್ಧ ಯಾರೂ ಮಾತಾಡೋಂಗಿರಲಿಲ್ಲ. ಇಂದಿರಾ ಈಸ್ ಇಂಡಿಯಾ, ಇಂಡಿಯಾ ಈಸ್ ಇಂದಿರಾ ಅಂತೇಳಿ ಬಹುಗುಣ ಅವರು ಹೇಳಿದರು ಆ ಸಮಯದಲ್ಲಿ. ಈ ಪರಿಸ್ಥಿತಿನಲ್ಲಿ ಸಂಘದನ್ನು 18 ತಿಂಗಳ ಕಾಲ ಮಾಡಿದರು, ನಿರ್ಬಂಧ ಹಾಕಿದರು. ಒಂದು ರೀತಿ ಸ್ವಾತಂತ್ರ್ಯವೇ ಹೋದಂಥ ಸಂದರ್ಭದಲ್ಲಿ ಸಂಘ ಇದರ ವಿರುದ್ಧ ಹೋರಾಟ ಮಾಡ್ತು. ಪ್ರಾಯಶಃ ದೇಶದ ಇತಿಹಾಸದಲ್ಲಿ ಅತ್ಯಂತ ಹೆಚ್ಚು ಜನ ಸ್ವಯಂ ಸೇವಕರು ಜೈಲಲ್ಲಿದ್ದು 18 ತಿಂಗಳ ಕಾಲ ಮೀಸಾಬಂದಿಗಳಾಗಿ ಕಠಿಣ ಶಿಕ್ಷೆಯನ್ನು ಅನುಭವಿಸಿದ್ದು ಯಾವುದಾದ್ರೂ ಇದ್ದರೆ ಅದು ತುರ್ತು ಪರಿಸ್ಥಿತಿ. ಕೊನೆಗೆ ತೆಗಿಲೇಬೇಕಾಯಿತು. ಎಷ್ಟು ಕಠಿಣವಾಗಿತ್ತು ಅಂತ ಹೇಳಿದರೆ, ಸ್ವಯಂ ಸೇವಕರನ್ನು ಜೈಲಲ್ಲಿಟ್ಟು ಬೆತ್ತಲೆ ಮಾಡಿ ಅವರ ಮೇಲೆ ಮರವನ್ನು ಉರುಳಿಸಿ ಪೈಜಾಮ ಹಾಕಿ ಇಲಿಗಳನ್ನು ಬಿಟ್ಟು ಕಡಿಸಿ ಇದೆಲ್ಲ ಮಾಡಿದರು. ಇದೆಲ್ಲವನ್ನು ಸಹ ಸ್ವಯಂ ಸೇವಕರು ಎದುರಿಸಿ ಆಂದೋಲನವನ್ನು ಮಾಡಿದರು.
ಜಯಪ್ರಕಾಶ್ ನಾರಾಯಣ ಅವಾಗ ಬಹಳ ದೊಡ್ಡ ಹೆಸರು, ಅವರಿಂದ ಲಕ್ಷಾಂತರ ಜನ ಸೇರ್ತಾ ಇದ್ರು ಯುವಕರು. ಜಯಪ್ರಕಾಶ್ ನಾರಾಯಣ ಅವರನ್ನು ಸಹ ಜೈಲಿಗೆ ಆಂದೋಲನ ಮಾಡಿಕೊಂಡು ಹೋಗಬೇಕು ಅಂತ ಸಂದರ್ಭದಲ್ಲಿ ಅವ್ರ ಹಿಂದೆ ನೋಡಿದಾಗ ಅವ್ರು ಯಾರೂ ಅನುಯಾಯಿಗಳು ಇರಲಿಲ್ಲ, ಸಂಘದ ಸ್ವಯಂ ಸೇವಕರಿದ್ದರು. ಆಗ ಅವರೊಂದು ಮಾತು ಹೇಳಿದರು, ಈ ದೇಶಕ್ಕೆ ಏನಾದರೂ ಭವಿಷ್ಯ ಇದ್ದರೆ ಅದು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದಿಂದ ಮಾತ್ರ ಅಂತ ಹೇಳಿ.